ನಗರದಿಂದ ಕೇವಲ 2 ಕಿಲೋಮೀಟರ್ ಮಾತ್ರ ದೂರ ಇರೋದು. ಆದರೆ ಪೊಲೀಸ್ ವಸತಿ ಗೃಹಗಳಿಗೆ ಪೊಲೀಸರೇ ಇಲ್ಲಿ ಬಂದಿಲ್ಲ. ಸರ್ಕಾರದ ದುಡ್ಡು ಫುಲ್ ವೇಸ್ಟ್ ಆಗಿದೆ. ಪೊಲೀಸ್ ವಸತಿ ಗೃಹಗಳನ್ನ ಕಟ್ಟಿ ಪೊಲೀಸರು ಅಲ್ಲಿ ವಾಸಿಸ್ತಾರೆ ಅಂತ ಹೇಳಿ ಪೊಲೀಸ್ ವಸತಿ ಗೃಹಗಳನ್ನ ನಿರ್ಮಾಣ ಮಾಡಿದ್ರೆ ಇಲ್ಲಿ ಪೊಲೀಸರೇ ಇಲ್ಲ. ಸರ್ಕಾರದ ದುಡ್ಡು ಫುಲ್ ವೇಸ್ಟ್ ಆಗಿ ಹೋಗಿದೆ. ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಇದೆ ಅನ್ನುವಂತಹ ಕಾರಣಕ್ಕಾಗಿ ಪಟ್ಟಣದಿಂದ ಈ ರೀತಿಯಾಗಿ ಪೊಲೀಸರು ಅಲ್ಲಿ ಹೋಗೋದಿಕ್ಕೆ, ಅಲ್ಲಿ ಉಳ್ಕೊಳ್ಳೋದಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಈಗಾಗಲೇ ನಿರ್ಮಾಣ ಮಾಡಿದಂತಹ ಈ ಪೊಲೀಸ್ ವಸತಿ ಗೃಹಗಳು ಹಾಗೆ ಹಾಳು ಬಿದ್ದಿದೆ, ಖಾಲಿ ಖಾಲಿ ಆಗಿದೆ. ಜನರಿಗೋಸ್ಕರ ಅಂದ್ರೆ ಪೊಲೀಸರಿಗೋಸ್ಕರನೇ ಇಲ್ಲಿ ದುಡ್ಡನ್ನ ಖರ್ಚು ಮಾಡಿ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಮ್ಗಲ್ಲ ಅನ್ನುವ ರೀತಿಯಾಗಿ ಪೊಲೀಸರು ಆ ವಸತಿ ಗೃಹದಿಂದ ದೂರನೇ ಇದ್ದಾರೆ. ಯಾವುದೇ ಸಮಸ್ಯೆ ಬಂದರೂ ಜನರಿಗೆ ಪಟ್ ಅಂತ ನೆನಪಾಗೋದು ಪೊಲೀಸರು. ಆದ್ರೆ ಇಲ್ಲಿ ಪೊಲೀಸರೇ ಇಲ್ಲಿ ಸರ್ಕಾರದ ದುಡ್ಡನ್ನ ವೇಸ್ಟ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಅವರಿಗೆ ಅಂತಾನೆ ಕಟ್ಟಿದಂತಹ ವಸತಿ ಗೃಹಗಳಿಗೆ ಹೋಗದೆ ನಮ್ಗೆ ಯಾಕೆ ಬೇಕು ಉಸಾಬರಿ ಅನ್ನುವ ರೀತಿಯಾಗಿದ್ದಾರೆ. ಹಾಗಿದ್ರೆ ಈ ಪೊಲೀಸ್ ವಸತಿ ಗೃಹಗಳ ಕತೆ ಏನು ಅನ್ನುವ ಕಂಪ್ಲೀಟ್ ವರದಿ ಇಲ್ಲಿದೆ. ಹೀಗೆ ಪಾಳು ಬಿದ್ದಿರುವ ಹೊಸ ಕಟ್ಟಡಗಳು, ಮೇಲಿಂದ ಕೆಳಗಡೆವರೆಗೂ ಒಡೆದು ಹೋಗಿರುವ ಕಿಟಕಿಗಳು, ಸುತ್ತಲೂ ಬೆಳೆದು ನಿಂತಿರುವ ಗಿಡ ಬಳ್ಳಿಗಳು, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೋಡಿ ಮಂಚೇನಹಳ್ಳಿ ಗ್ರಾಮದ ಬಳಿಯ ಪೊಲೀಸ್ ವಸತಿ ಗೃಹಗಳ ಬಳಿ. ಸುಮಾರು 7.23 ಎಕರೆ ಪ್ರದೇಶದಲ್ಲಿ 2009ರಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿ 2010ರಲ್ಲಿ ಕಟ್ಟಡಗಳ ಕೆಲಸ ಆಗಿದೆ. ಆದರೂ ಇದುವರೆಗೂ ಪೊಲೀಸ್ ಸಿಬ್ಬಂದಿಗೆ ಅನುಕೂಲ ಆಗಿಲ್ಲ. ಪೊಲೀಸ್ ಸಿಬ್ಬಂದಿಗೆ 48 ಮತ್ತು ಹಿರಿಯ ಅಧಿಕಾರಿಗಳಿಗೆ 10 ವಸತಿ ಗೃಹಗಳಿದ್ರೂ ಕೂಡ ವೇಸ್ಟ್ ಆಗ್ತಿದೆ. ದೇವನಹಳ್ಳಿಯಿಂದ ಕೇವಲ 2 ಕಿಲೋಮೀಟರ್ ದೂರ ಇವೆ ಅನ್ನೋ ಒಂದೇ ಕಾರಣಕ್ಕೆ ಯಾರೂ ವಸತಿ ಗೃಹಗಳನ್ನ ಬಳಸುತ್ತಿಲ್ಲ. ಹೀಗಾಗಿ ಪಾಳು ಬಿದ್ದಿವೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಮ್ಗೆ ಒಂಥರ ನಾಚಿಕೆ ಕೂಡ ಆಗ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಅದನ್ನ ಏನ್ ಇವತ್ತು ಪೊಲೀಸ್ ಕ್ವಾರ್ಟರ್ಸ್ ಇದೆಯೋ, ಒಂದು 10 ವರ್ಷ ಹಿಂದೆ ಹೋರಾಟ ಮಾಡಿ ಒಬ್ಬ ಬಲಾಢ್ಯರು ಹಾಕೊಂಡಿದ್ದಂತ ಜಾಗವನ್ನ ಉಳಿಸಿದ್ವಿ. ಈಗ ಆ ಪೊಲೀಸ್ ಕ್ವಾರ್ಟರ್ಸ್ ರಕ್ಷಣೆ ಮಾಡೋದು ಕೂಡ ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ ಇವತ್ತು ನಮಗೆ. ಸುಮಾರಷ್ಟು ನಾವು ಅಧಿಕಾರಿಗಳಿಗೂ ಕೂಡ ನಾವು ಮೇಲಧಿಕಾರಿಗಳಿಗೆ ಮನವಿ ಸಲ್ಲಿಸಿದೀವಿ. ಈಗ ಏನೀಗ CSR ಫಂಡ್ ಅಲ್ಲಿ ಇವತ್ತೇನು ದೇವನಹಳ್ಳಿಯಲ್ಲಿ ಮಾಡಿದಾರಲ್ಲ, ಇದು ಹಿಂದೆ ಕೂಡ ಆಳು ಬಿದ್ದಿದ್ದ ಸ್ಥಿತಿಯಲ್ಲಿ ಇತ್ತು. ಅದನ್ನು ಕೂಡ ನಾವು ಅಧಿಕಾರಿಗಳ ಗಮನಕ್ಕೆ ತಂದು ಮಾಡಿಸಿದ್ವಿ. ದಯಮಾಡಿ ಅದನ್ನ ಅಭಿವೃದ್ಧಿ ಮಾಡಿ ಅಧಿಕಾರಿಗಳಿಗೆ ಒಂದು ವಾಕಿಂಗ್ ಇರ್ಬೋದು, ಅಲ್ಲಿನ ಪಾರ್ಕಿಂಗ್ ಸಿಸ್ಟಮ್ ಇರ್ಬೋದು, ಎಲ್ಲವನ್ನು ನೀವು ಅಲ್ಲಿ ಕೊಟ್ಟಾಗ, ಬೀದಿ ದೀಪಗಳೆಲ್ಲ ಕೊಟ್ಟಾಗ ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ. ಮತ್ತೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ದೇವನಹಳ್ಳಿ ಹೆಸರುವಾಸಿ ಆಗ್ತಾ ಇದೆ. ದಯಮಾಡಿ ಮೇಲಾಧಿಕಾರಿಗಳು ಈ ಕೂಡಲೇ ಕ್ರಮ ಕೈಗೊಳ್ಬೇಕಂತ ನಾವು ಕೇಳ್ಕೊಳ್ತೇವೆ. ಪಾಳು ಬಿದ್ದ ಬಂಗ್ಲೆ ಆಗಿ ಇಲ್ಲಿ ಅನೇಕ ಚಟುವಟಿಕೆಗಳನ್ನ ಬಹಳ ನಡೀತಾ ಇದೆ. ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಇಲಾಖೆ ಏನ್ ಮಾಡಿದ್ರೆ, ಪೊಲೀಸ್ ಇಲಾಖೆಯಲ್ಲಿ ಏನ್ ಮಾಡ್ತಾರೆ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ 7 ಎಕರೆ ಚಿಲ್ಲರೆ ಇದೆ ಜಾಗ, ಇಲ್ಲಿ ಕೋಟ್ಯಾಂತರ ಬೆಳೆ ಬಾಳುವಂತ ಜಾಗದಲ್ಲಿ ಇವರು ಹೀಗೆ ಪಾಳು ಬೀಳುವಂತ ಇದು ಕಟ್ಟಡ ಕಟ್ಟಿ ಯಾರಿಗೂ ಅನುಕೂಲ ಇಲ್ದಿರ ಮಾಡಿರೋದು ಬಹಳ ಶೋಚನೀಯ ವಿಷಯ. ಈ ಕೂಡ ಇದು ಸಂಬಂಧಪಟ್ಟರು ಇದನ್ನ ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಇದನ್ನ ಬೇಕಾಗಿರೋಂತ ಎಲ್ಲ ಅನುಕೂಲ ಮಾಡಿಕೊಟ್ರೆ, ಎಲ್ಲ ಸಿದ್ಧತೆ ಮಾಡಿ ಅನುಕೂಲ ಮಾಡಿಕೊಟ್ರೆ 4 ಜನಕ್ಕೆ ಉಪಯೋಗ ಆಗುತ್ತೆ. ಪೊಲೀಸ್ ಕ್ವಾರ್ಟರ್ಸ್ಗಳನ್ನ ರಿಪೇರಿ ಮಾಡಿಸಿದ್ರೆ ಸಾಕಷ್ಟು ಕುಟುಂಬಗಳು ವಾಸ ಮಾಡ್ತಾರೆ, ಸದ್ಬಳಕೆ ಆಗುತ್ತವೆ ಅಂತಿದ್ದಾರೆ ಸ್ಥಳೀಯರು. ಇವತ್ತು ಪೊಲೀಸ್ ವಿಚಾರದಲ್ಲಿ ಅವ್ರಿಗೆ ಅನುಕೂಲ ಆಗಕ್ಕೆ ಕ್ವಾರ್ಟರ್ಸ್ ಕಟ್ಟೋದು, ಇವರು ದುರುಪಯೋಗ ಪಡಿಸ್ಕೊಂಡು ಅವ್ರಿಗೆ ಕ್ವಾರ್ಟರ್ಸ್ ಕೊಡೋದ ಬರೀ ಬಾಡಿಗೆ ಮನೆ ಇರ್ತಕ್ಕಂಥದ್ದು ಅದು ಸಾಬೀತಲ್ಲ. ಕಡ್ಡಾಯವಾಗಿ ಅವ್ರಿಗೆ ಪೊಲೀಸ್ ಕ್ವಾರ್ಟರ್ಸ್ ಕೊಡಬೇಕು ಅಂತ ನನ್ನ ಇದು. ಆಮೇಲೆ ಇವತ್ತು ಸರ್ಕಾರ ಏನಂತಂದರೆ ಎಲ್ಲ ಪ್ರತಿಯೊಂದೂ ಕೂಡ ಸವಲತ್ತುಗಳು ತಾಲೂಕು ಆಫೀಸ್ ಆಗಿರ್ಬೋದು, BD ಆಫೀಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕ್ವಾರ್ಟರ್ಸ್ ಕೊಡ್ತಾರೆ. ಅವರೆಲ್ಲರಿಗೂ ಅನುಕೂಲ ಆಗೋಂಥ ಕ್ವಾರ್ಟರ್ಸ್ ಮಾಡಬೇಕು. ಇವರು ತಾರತಮ್ಯ ಮಾಡಿ ಯಾಕೆ ಆ ಥರ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಆಯ್ತಾ, ಕಡ್ಡಾಯವಾಗಿ ಅವ್ರಿಗೆ ಕ್ವಾರ್ಟರ್ಸ್ ಕೊಡಲೇಬೇಕು. ಸರ್ಕಾರದವರು ಏನು ಪೊಲೀಸರಿಗೆ ಅನುಕೂಲ ಆಗ್ಲಿ ಅಂತ ಬಿಲ್ಡಿಂಗ್ ಕಟ್ಟಿದ್ರು, ಯಾವುದೇ ಅನುಕೂಲ ಆಗಿಲ್ಲ. ಅದು ಏನು 20 ರಿಂದ 30 ಕೋಟಿ ನಾವು ಅದು ಜನಗಳು ಕಟ್ಟಿರೋಂಥ ತೆರಿಗೆ ದುಡ್ಡು ನಮ್ಮ ಕಾವಲು ಕಾಯ್ತಾ ಇದಾರೆ. ನಾವು ಪೊಲೀಸರಿಗೋಸ್ಕರವಾಗಿ ನಮ್ಮ ಕಡೆಯಿಂದ ಇಷ್ಟೆಲ್ಲ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಗ್ರ್ಯಾಂಟ್ ತಂದು ಇಷ್ಟೆಲ್ಲ ಮಾಡಿದ್ದಾರೆ. ಯಾವುದೇ ರೀತಿ ಅನುಕೂಲ ಇಲ್ಲ ಅಂದ್ರೆ ಅದು ಗ್ರ್ಯಾಂಟ್ ತಂದಿರೋದು ಎಷ್ಟು. ಇದುವರೆಗೂ ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಮೇಲ್ಮಟ್ಟ ಅಧಿಕಾರಿಗಳಾಗಿರ್ಬೋದು, ಯಾರು ಇದುವರೆಗೂ ಅದ್ರ ಬಗ್ಗೆ ಚಿಂತನೆನೇ ಮಾಡಿಲ್ಲ. ಒಟ್ಟಾರೆ ಸರ್ಕಾರದ ಹಣ ಈ ರೀತಿ ನಷ್ಟ ಆಗ್ತಿರೋದು ವಿಪರ್ಯಾಸ. 2 ಕಿಲೋಮೀಟರ್ ಏನು ತುಂಬಾ ದೂರ ಅಲ್ಲ. ಪೊಲೀಸರು ಕ್ವಾರ್ಟರ್ಸ್ನಲ್ಲಿ ವಾಸ ಮಾಡಲು ಮನವೊಲಿಸಬೇಕಿದೆ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.
ಅಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯ ಪ್ರಯೋಜನ ಆಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸ್ ಕ್ವಾರ್ಟರ್ಸ್ ಅನ್ನ ನಿರ್ಮಾಣ ಮಾಡಿದ್ರು, ದುಡ್ಡನ್ನ ಖರ್ಚು ಮಾಡಿದ್ರು. ಆದ್ರೆ ಇದೀಗ ಸರ್ಕಾರದ ದುಡ್ಡೇ ವೇಸ್ಟ್. ಕಾರಣ ಈಗಾಗಲೇ ಅನೇಕ ಸಾರ್ವಜನಿಕರು ಹೇಳ್ತಾ ಇದ್ರು, ಏನಪ್ಪಾ ಅಂತ ಹೇಳಿದ್ರೆ ಸರಿಯಾದಂತಹ ಅನುಕೂಲ ವ್ಯವಸ್ಥೆ ಇಲ್ಲ, ಅಲ್ಲಿ ಬೇಕಾದಂತಹ ಸೌಲಭ್ಯಗಳು ಇಲ್ಲ, ಹಾಗಾಗಿ ಇಲ್ಲಿ ಪೊಲೀಸರು ಬರ್ತಾ ಇಲ್ಲ ಅನ್ನುವ ವಿಚಾರವನ್ನ ಸಾರ್ವಜನಿಕರು ಹೇಳ್ತಾ ಇದ್ರು. ಯಾರ್ಯಾರಿಗೋ ಹೋಗ್ತಾ ಇದ್ದಂತಹ ಜಾಗವನ್ನ ಸಾರ್ವಜನಿಕರು ಉಳಿಸ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾಕೆ ಇಂತಹ ನಿರ್ಲಕ್ಷ್ಯ ಅನ್ನುವಂತಹ ಪ್ರಶ್ನೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮನು ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನು, ಈಗಾಗಲೇ ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ವಾ ಅಥವಾ ಅನುಕೂಲಗಳು ಇಲ್ವಾ? ಯಾಕೆ ಪೊಲೀಸ್ ಕ್ವಾರ್ಟರ್ಸ್ಗೆ ಪೊಲೀಸ್ ಸಿಬ್ಬಂದಿಗಳು ಬರ್ತಾ ಇಲ್ಲ? ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ? ಎಸ್ ನವಿತಾ, ಏನು 2009ರಲ್ಲಿ ಶಂಕುಸ್ಥಾಪನೆ ಆಯ್ತು, 2010ರಲ್ಲಿ ಉದ್ಘಾಟನೆ ಕೂಡ ಆಯ್ತು. ಆದ್ರೆ 2010ರ ಸಮಯದಲ್ಲಿ ಏನು ಆ ದೇವನಹಳ್ಳಿಯಿಂದ ಹೊರವಲಯದಲ್ಲಿ ಅಂದ್ರೆ 2 ಕಿಲೋಮೀಟರ್ ಅಂತರದಲ್ಲಿ ಈ ಪೊಲೀಸ್ ಕ್ವಾರ್ಟರ್ಸ್ ಇತ್ತು. ಆ ಸಮಯದಲ್ಲಿ ಸಾಕಷ್ಟು ಬಸ್ ವ್ಯವಸ್ಥೆ ಕೂಡ ಇರಲಿಲ್ಲ. ಹಾಗಾಗಿ ಅಲ್ಲಿನ ಸಿಬ್ಬಂದಿಗಳು ಕೂಡ ಇಲ್ಲಿಂದ ಅಲ್ಲಿ ದೇವನಹಳ್ಳಿ ಪಟ್ಟಣಕ್ಕೆ ಹೋಗಲು ಸಾಕಷ್ಟು ಸಮಯ ತೆಗೆದುಕೊಳ್ತಿರುವಂತ ನಿಟ್ಟಿನಲ್ಲಿ ಆ ಸಮಯದಲ್ಲಿ ಮಾತ್ರ ದೇವನಹಳ್ಳಿ ಪಟ್ಟಣದಲ್ಲಿ ಏನು ಬಾಡಿಗೆ ಮನೆಗಳ ಮೊರೆ ಹೋದ್ರು. ಆದ್ರೆ ಈಗ ಏನು ದೇವನಹಳ್ಳಿ ಪಟ್ಟಣ ಕೂಡ ವಿಶಾಲವಾಗಿ ಬೆಳೆದಿದೆ, ಮತ್ತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಇದೆ. ಕೂಗಳತೆ ದೂರದಲ್ಲಿ ಪ್ರತಿಯೊಂದು ಫೆಸಿಲಿಟಿ ಕೂಡ ಅದರಲ್ಲೇ ಇದೆ. ಹಾಗಾಗಿ ಯಾವುದೇ ಅಧಿಕಾರಿಗಳು ಕೂಡ ಇಲ್ಲಿಗೆ ಬರೋದಕ್ಕೆ ಮನಸ್ಸು ಮಾಡ್ತಿಲ್ಲ. ಪ್ರಮುಖವಾಗಿ ಏನು ದೇವನಹಳ್ಳಿ ಪೊಲೀಸ್ ಠಾಣೆ ಈಗ ಬೆಂಗಳೂರು ನಗರಕ್ಕೆ ಸೇರ್ಕೊಂಡಿದೆ. ಇಲ್ಲಿಗೆ ಅಲ್ಲಿನ ಸಿಬ್ಬಂದಿಗೆ ಕೂಡ ಹೆಚ್ಚಾರಿಯ ಅಂದ್ರೆ ಸಮಸ್ಯೆ ಇದೆ. ಅಲ್ಲಿ ಏನು ಬೆಂಗಳೂರಿಗೆ ಪೊಲೀಸ್ ಠಾಣೆಯವರಿಗೆ ಸಿಗುವಂತ ಹೆಚ್ಚಾರಿಯ ಹಣ ಕೂಡ ಇಲ್ಲಿನವರಿಗೆ ಸಿಗೋದಿಲ್ಲ. ಕೇವಲ 3,000 ರೂಪಾಯಿ ಹಣ ಮಾತ್ರ ಇವರಿಗೆ ಸಿಗುವಂತದ್ದು. ಈ 3,000 ಹಣದಲ್ಲಿ ಈಗ ಓಮ್ನ ಬಾಡಿಗೆಯನ್ನು ಕಟ್ಕೊಂಡು ಅವರು ಕಾಲ ಕಳೆಯಬೇಕಾದಂತ ಪರಿಸ್ಥಿತಿ ಅಂದ್ರೆ ದೇವನಹಳ್ಳಿ ಪಟ್ಟಣದಲ್ಲಿ ಈಗ ಸದ್ಯಕ್ಕೆ 10 ರಿಂದ 15,000 ಕೊಟ್ಟರು ಕೂಡ ಏನೋ ಒಂದು ಬಾಡಿಗೆ ಮನೆ ಸಿಗೋದಿಲ್ಲ. ಹಾಗಾಗಿ ಸಾಕಷ್ಟು ಸಂಬಳದಲ್ಲೇ ಹಣವನ್ನ ಕೊಟ್ಟು ಈಗ ಬಾಡಿಗೆಯಲ್ಲಿ ಇರಬೇಕಾದಂತ ಪರಿಸ್ಥಿತಿ ಕೂಡ ಎದುರಾಗಿದೆ. ಅಂದ್ರೆ ಪ್ರಮುಖವಾಗಿ ಏನು ಆ ಕಟ್ಟಡ ಇದೆ, ಕಟ್ಟಡ ಉದ್ಘಾಟನೆ ಕೂಡ ಆಗಿಲ್ಲ. ಅಂದ್ರೆ ಯಾರು ಕೂಡ ಇದುವರೆಗೂ ಒಂದೇ ಒಂದು ಕುಟುಂಬ ಕೂಡ ಅಲ್ಲಿ ವಾಸವನ್ನ ಮಾಡಿಲ್ಲ. ಆ ವಿದ್ಯುತ್ ಸಂಪರ್ಕ ಇದೆ, ಎಲ್ಲ ಸಂಪರ್ಕ ಕೂಡ ಇದೆ. ಆದ್ರೆ ಪ್ರಮುಖವಾಗಿ ನೀರಿನ ಸಮಸ್ಯೆ ಕೂಡ ಇದೆ. ಅಂದ್ರೆ ಅಲ್ಲಿ ಒಂದು ಬೋರ್ವೆಲ್ ನ ಕೊಡ್ಸಿ ನೀರಿನ ಸಮಸ್ಯೆಯನ್ನ ಬಗೆಹರಿಸಿ ಮತ್ತೆ ಈಗ ಏನೆಲ್ಲ ಹಾಳಾಗಿದೆ ಆ ಎಲ್ಲವನ್ನು ಸರಿಪಡಿಸಿ ಅದನ್ನ ರೆಡಿ ಮಾಡಿದ್ರೆ ಸಾಕಷ್ಟು ಕುಟುಂಬಗಳು ಈಗ ಹೋಗೋದಕ್ಕೂ ಕೂಡ ಸಿದ್ಧವಾಗಿದೆ. ಅದೇ ಕೇವಲ 2 ಸಂಪರ್ಕದಲ್ಲಿ ಕಿಲೋಮೀಟರ್ ಮನುಕುಮಾರ್ ಮಾತನಾಡಿಸ್ತೀನಿ. ಇದೀಗ ದೇವನಹಳ್ಳಿ ಸಿಪಿ ಆಗಿರುವಂತಹ ಶ್ರೀ ಹರ್ಷ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀ ಹರ್ಷ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಈಗಾಗಲೇ ಮಂಚೇನಹಳ್ಳಿ ಅಂದ್ರೆ ದೇವನಹಳ್ಳಿಯಲ್ಲಿರುವಂತಹ ಪೊಲೀಸ್ ಕ್ವಾರ್ಟರ್ಸ್ ಗಳ ಬಳಕೆ ಆಗ್ತಾ ಇಲ್ಲ, ಪೊಲೀಸರಲ್ಲಿ ಹೋಗ್ತಾ ಇಲ್ಲ, ಎಲ್ಲವೂ ಖಾಲಿ ಬಿದ್ದಿದೆ ಅಂತ ಹೇಳಿ. ಯಾಕೆ ಸರ್, ಏನ್ ಸಮಸ್ಯೆ ಇದೆ ಅಲ್ಲಿ ಅಂತ? ಮೇಡಮ್ ಆಕ್ಚುಲಿ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಎಲ್ಲಾ ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳೆಲ್ಲ ಇದ್ರು. ಅಲ್ಲಿ ನೀರಿನ ಪ್ರಾಬ್ಲಮ್ ಆಯ್ತು, ವಾಟರ್ ಪ್ರಾಬ್ಲಮ್, ಬೋರ್ ಎಲ್ಲ ಕೆಟ್ಟೋಯ್ತು, ಮತ್ತೆ ನೀರು ಕೂಡ ಸಿಗ್ತಿರ್ಲಿಲ್ಲ, ಕುಡಿಯುವ ನೀರು ಮತ್ತೆ ಬೋರ್ ನೀರೆಲ್ಲ. ಹಾಗಾಗಿ ಅಲ್ಲಿ ಕ್ವಾರ್ಟರ್ಸ್ ಖಾಲಿ ಆಯ್ತು. ಹಾಗಾಗಿ ಈಗ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದಿದೀವಿ. ಈಗ ಅದೆಲ್ಲ ರಿನೋವೇಟ್ ಮಾಡಿ ಅದು ಈಗ ಪಕ್ಕದಲ್ಲಿ ಒಂದು ಲೇಕ್ ಇದೆ, ಲೇಕಲ್ಲೆಲ್ಲ ನೀರೆಲ್ಲ ಬಂದಿದೆ ಈಗ. ಹಾಗಾಗಿ ಈಗ ಕ್ವಾರ್ಟರ್ಸ್ ಅಲ್ಲಿ ಮತ್ತೆ ಕೂಡ ಬರ್ಲಿಕ್ಕೆ ರಿನೋವೇಟ್ ಮಾಡ್ಲಿಕ್ಕೆಲ್ಲ ಕ್ರಮ ತಗೊಂಡು ಮಾಡ್ತಾ ಇದ್ದೀವಿ. ಅಲ್ಲಿ ವಾಸಿಸ್ತಾ ಇದ್ರ ಮೊದಲು? ಹೌದೌದು, ವಾಸ ಮಾಡ್ತಾ ಇದ್ರು. ಈ ನಡುವೆ ಒಂದು 2-3 years ಇಂದ ಅವರು ಸಿಬ್ಬಂದಿಗಳೆಲ್ಲ ಖಾಲಿ ಮಾಡುದು, ನೀರಿಲ್ಲ ಅಂತ, ಕುಡಿಯೋ ನೀರು ಮತ್ತೆ ಬೋರಲ್ಲಿ ನೀರು ಬರ್ತಿಲ್ಲ ಅಂತ ಹೇಳಿ ಇದ್ ಮಾಡಿ. ಕರೆಂಟ್ ವ್ಯವಸ್ಥೆ ಎಲ್ಲವೂ ಕೂಡ ಇದೆ, ಅವೆಲ್ಲ ಇತ್ತು ಮೇಡಮ್. ನೀರಿನ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಈಗ ಸಿಬ್ಬಂದಿಗಳ ಖಾಲಿ ಮಾಡಿದ್ದಾರೆ. ಮೇಲಧಿಕಾರಿಗಳ ಗಮನಕ್ಕೆ ತಂದಿದೀವಿ. ಈಗ ಅದು ಕ್ರಮ ತಗೊಂಡು ಮಾಡ್ತೀವಿ. ಓಕೆ, ಅಂದ್ರೆ ಈಗ 2 ಕಿಲೋಮೀಟರ್ ಇದೆ ಅನ್ನುವ ಕಾರಣಕ್ಕಾಗಿ ಏನೋ ಬೇಡ ನಮಗೆ ಅನ್ನುವಂತ ರೀತಿ ಇದ್ರೆ, ಅಥವಾ ಬರೀ ನೀರಿನ ಸಮಸ್ಯೆಯಿಂದಾಗಿ ಎಲ್ಲರನ್ನ ಅಂದ್ರೆ ಕಳುಹಿಸಲಾಗಿದ್ಯಾ ಅಲ್ಲಿಂದ, ಹೇಗೆ? ಈಗ ಬಸ್ ಫೆಸಿಲಿಟಿ ಎಲ್ಲ ಇದೆ, ಈಗ ಪ್ರಾಬ್ಲಮ್ ಇಲ್ಲ. ಈಗ ಕುಡಿಯೋ ನೀರು ಮಾತ್ರ ಮೇಜರ್ ಇಶ್ಯೂಸ್ ಇತ್ತು. ಈಗ ಅದು ಸಾಲ್ವ್ ಮಾಡ್ಲಿಕ್ಕೆಲ್ಲ ಕ್ರಮ ತಗೊಂಡು ಮಾಡ್ತೇವೆ. ಓಕೆ, ಅಂದ್ರೆ ಈಗ ನಾವು ನೋಡಿದ್ವಿ ಆಗ್ಲೇ, ಅಂದ್ರೆ ಎಲ್ಲವೂ ಖಾಲಿ ಇರೋದ್ರಿಂದ ಅಟ್ಲೀಸ್ಟ್ ಪೊಲೀಸರೇ ಮನಸ್ಸು ಮಾಡ್ತಿಲ್ವೇನೋ ಅಂತ ಹೇಳಿ ಸಮಸ್ಯೆ ಇದ್ದಿದ್ದಕ್ಕಾಗಿ ಅವರನ್ನ ಅಲ್ಲಿಂದ ಕಳುಹಿಸಲಾಯ್ತು ಅಂತ ಹೇಳಿದ್ರಿ. ಈಗ ಮತ್ತೆ ಯಾವಾಗ ಸರ್, ಯಾವಾಗ ಕ್ವಾರ್ಟರ್ಸ್ಗೆ ಈಗ ಶಿಫ್ಟ್ ಮಾಡುವಂತಹ ಕೆಲಸಗಳಾಗುತ್ತೆ? ಮೇಲಧಿಕಾರಿಗಳ ಗಮನಕ್ಕೆ ತಂದಿದೀವಿ, ತಂದು ಕ್ರಮ ತಗೊಂಡು ಮಾಡ್ತೀವಿ, ಶಾರ್ಟ್ಲಿ ಮಾಡ್ತೀವಿ. ಎಷ್ಟು ಕುಟುಂಬಗಳು ಅಲ್ಲಿ ವಾಸಿಸ್ತಾ ಇದ್ರು ಸರ್? 48 ಇತ್ತು, 48. ಅಂದ್ರೆ ಎಲ್ಲ ಫುಲ್ ಆಗಿತ್ತು? ಎಲ್ಲ ಫಿಲ್ ಆಗಿತ್ತು. ಅಧಿಕಾರಿ ಮತ್ತು ಸಿಬ್ಬಂದಿಗಳು ಎಲ್ಲ ಇದ್ರು. ಯಾಕಂದ್ರೆ ಈಗಾಗಲೇ ಅಲ್ಲಿ ದೇವನಹಳ್ಳಿ ಹತ್ರ ಬಾಡಿಗೆನೇ ಜಾಸ್ತಿ ಆಗುತ್ತೆ, ಇದು ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಆಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಈಗ ಸಾಕಷ್ಟು ಜನ ಇಲ್ಲಿ ಬರ್ತಾ ಇದ್ರು. ಬಟ್ ಈಗ ಹೀಗೆ ಖಾಲಿ ಉಳಿದ್ರೆ ಇದು ಸರ್ಕಾರದ ಹಣ ಕೂಡ ವೇಸ್ಟ್ ಅಲ್ವಾ ಅಂತ ಹೇಳಿ, ಯಾಕಂದ್ರೆ ಆ ಜಾಗ ಯಾರ್ದೋ ಪಾಲಾಗಿತ್ತು, ಆ ನಂತರ ಇದಕ್ಕಾಗಿ ಬಳಕೆ ಆಗ್ತಾ ಇತ್ತು ಇಲ್ಲಿ ಅಂತ. ಇಲ್ಲ ಮೇಡಮ್, ಅದು ಈಗ HRA ಕೂಡ ಕಮ್ಮಿ ಇದೆ ಅಲ್ಲಿ. ನಮ್ಮ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರ್ ಸಿಟಿ ಕಂಪೇರ್ ಮಾಡಿದ್ರೆ ಇದನ್ನ ರೂರಲ್ ಡಿಸ್ಟ್ರಿಕ್ಟ್ ಲೆಕ್ಕದಲ್ಲಿ ಕನ್ಸಿಡರ್ ಆಗುತ್ತೆ. ಬೆಂಗಳೂರು ಸಿಟಿಗೆ ಕೊಟ್ಟಂತ HRA ನಮ್ಮ ಸಿಬ್ಬಂದಿಗಳಿಗೆ ಬರ್ತಿಲ್ಲ. ಚಿಕ್ಕಜಾಲ
ಚಿಕ್ಕಜಾಲ, ಬಾಗ್ಲೂರು, ದೇವನಹಳ್ಳಿ ಮತ್ತೆ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ಸ್ಗೆ Okay. ಹೆಚ್ಚಾರಿಗಳು ರೂರಲ್ ಲೆಕ್ಕದಲ್ಲಿ ಬರ್ತದೆ. ಹ್ಮ್ 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 ಹಾಗಾಗಿ ಮತ್ತೆ ಇಲ್ಲಿ ಬಾಡಿಗೆಗಳು ಜಾಸ್ತಿ ಆಗಿದೆ ಈಗ ದೇವನಹಳ್ಳಿ ಭಾಗದಲ್ಲಿ. ಹ್ಮ್ ಹಾಗಾಗಿ ಸಿಬ್ಬಂದಿಗಳ ಒಲವಿದೆ. ಹ್ಮ್ ಈಗ ಅದನ್ನ ರಿನೋವೇಟ್ ಮಾಡಿದ್ರೆ ಸಿಬ್ಬಂದಿಗಳಿಗೆ ಲಿಸ್ಟ್ ತಗೊಂತಾ ಇದೀವಿ, ಯಾರ್ಯಾರು ಒಲವಿದೆ ಅವ್ರಿಗೆಲ್ಲ ಬರ್ಲಿಕ್ಕಂತ. ಓಕೆ. ಮತ್ತೆ ರಿನೋವೇಟ್ ಮಾಡಿದ್ಮೇಲೆ ಕೂಡ ಸಿಬ್ಬಂದಿಗಳು ಬರ್ಲಿಲ್ಲ ಅಂದ್ರೆ ಮತ್ತೆ ಇದಾಗುತ್ತೆ ಅಂತ ಹೇಳಿ ಹ್ಮ್ ಈಗ ಲಿಸ್ಟ್ ತಗೊಂಡು ರಿನೋವೇಟ್ ಮಾಡಿ ಮಾಡ್ಸಕ್ಕೆ ಕ್ರಮ ತಗೊಳಕ್ ಮಾಡ್ತಾ ಇದೀವಿ. ಓಕೆ ಓಕೆ ಫೈನ್. ಥ್ಯಾಂಕ್ ಯು ಶ್ರೀಹರ್ಷ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.